ನಮಸ್ತೆ ವೀವರ್ಸ್, ಕೂರ್ ಟ್ರೀಟ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಡ್ರೈ ಫ್ರೂಟ್ಸ್ ಲಡ್ಡು ರೆಸಿಪಿ ಮಾಡ್ತಿದ್ದೀನಿ. ತುಂಬಾ ಹೆಲ್ತ್ ಬೆನಿಫಿಟ್ಸ್. ಸೊ ಇದರ ಹಾಫ್ ಕಪ್ ಇದರಲ್ಲಿ ಬಾದಾಮ್, ವಾಲ್ನಟ್ ಹಾಗೆ ಕ್ಯಾಶು ಮೂರನ್ನೂ ಸಪ್ರೇಟ್ ಹಾಫ್ ಕಪ್ಪಲ್ಲಿ ತೊಗೊಂಡಿದ್ದೀನಿ. ಹಾಗೆ ಇದು ಪಂಪ್ಕಿನ್ ಸೀಡ್ಸ್, ಇದನ್ನ 1/4 ಕಪ್ ತೊಗೊಂಡಿದ್ದೀನಿ. ಸೊ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಗ್ರೈಂಡ್ ಮಾಡುವಾಗ ಚೆನ್ನಾಗಾಗುತ್ತೆ. ಇದು ಫ್ಲೇಕ್ ಸೀಡ್ಸ್, ಇದು ಅಷ್ಟೇ 1/4 ಕಪ್. ಇದು ಅಗಸೆ ಬೀಜ ಅಂತ ಹೇಳ್ತಾರೆ. ಸೊ ಇದರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ವೆಯ್ಟ್ ಲಾಸ್ ಮಾಡೋರಿಗೆ ಅಥವಾ ಹೇರ್ ಫಾಲ್ ಕಂಟ್ರೋಲ್ ಆಗೋದಕ್ಕೆ, ಮಕ್ಕಳಿಗೆ ಬ್ರೈನ್ ಬೂಸ್ಟ್ ಆಗೋದಕ್ಕೆ, ಇಮ್ಯೂನ್ ಬೂಸ್ಟಿಂಗ್ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ಹಾಗೆ ಇದಕ್ಕೆ ಸನ್ಫ್ಲವರ್ ಸೀಡ್ಸ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಕೂಡ 1/4 ಕಪ್ ಸನ್ಫ್ಲವರ್ ಸೀಡ್. ಇಷ್ಟು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಅದು ಫ್ರೈ ಆದಮೇಲೆ ಸೈಡಿಗೆ ಎತ್ತಿಟ್ಕೊಳ್ಳಿ. ಈಗ ಇಲ್ಲಿ ಸ್ವಲ್ಪ ಡ್ರೈ ಡೇಟ್ಸ್, ಒಂದು 10-15 ಡ್ರೈ ಡೇಟ್ಸ್ನ ಅದರ ಸೀಡ್ಸ್ ತೆಗೆದ್ಬಿಟ್ಟು ಅದನ್ನು ಹಂಗೆ ಡ್ರೈ ಫ್ರೈ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಏನೆಲ್ಲ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಂಡಿದ್ವಿ ಅದನ್ನ ಗ್ರೈಂಡ್ ಮಾಡ್ಕೋಬೇಕು. ಅದಾದಮೇಲೆ ಡೇಟ್ಸ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಬಿಸಿ ಆರಿದ ನಂತರ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಇಲ್ಲಿ ನೋಡ್ತಿದ್ದೀರಾ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಪೌಡರ್ ಆಗಿದೆ ಅಂತ. ಈಗ ಒಂದು ಪ್ಯಾನಿಗೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಡೇಟ್ಸ್ ಏನು ಗ್ರೈಂಡ್ ಮಾಡ್ಕೊಂಡಿರ್ತೀವಿ ಅದನ್ನ ಹಾಕಿಬಿಟ್ಟು ಚೆನ್ನಾಗಿ ಸ್ಟಿರ್ ಮಾಡ್ಕೊಳ್ಳಿ. ಸೊ ಅದು ಆಲ್ರೆಡಿ ಚೆನ್ನಾಗಿ ಫ್ರೈ ಆಗಿರೋದ್ರಿಂದ ಜಾಸ್ತಿ ಹೊತ್ತೇನು ಮಾಡಬೇಕಂತಿಲ್ಲ. ಸೊ ಸ್ವಲ್ಪ ಹಾಗೆ ಒಂದು 3 to 4 ಮಿನಿಟ್ಸ್ ಫ್ರೈ ಮಾಡ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಹಾಗೆ ಇನ್ನು ಬಾಕಿ ಏನು ಡ್ರೈ ಫ್ರೂಟ್ಸ್ ಪೌಡರ್ ಇದೆ, ಕ್ಯಾಶು, ವಾಲ್ನಟ್, ಸೊ ಇದ್ರದ್ದು ಪೌಡರ್ನೂ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ನಾನಿಲ್ಲಿ ಸ್ವಲ್ಪ ಏಲಕ್ಕಿ ಪೌಡರ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಳ್ಳಿ. ಈಗ ಒಂದು ಕಪ್ ಆರ್ಗ್ಯಾನಿಕ್ ಬೆಲ್ಲ ಪೌಡ್ರ್ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಒಂದು 1/4 ಕಪ್ ನೀರು ಹಾಕಿಬಿಟ್ಟು ಬೆಲ್ಲ ಪಾಕ ಟೈಪ್ ಮಾಡ್ಕೋಬೇಕು. ಸೊ ನಿಮಗೆ ಕನ್ಸಿಸ್ಟೆನ್ಸಿಲಿ ಗೊತ್ತಾಗುತ್ತೆ ಬೆಲ್ಲ ಪಾಕ ಯಾವ ಥರ ಎಷ್ಟು ತಿಕ್ಕಾಗುತ್ತೆ ಅಷ್ಟು ತಿಕ್ಕಲ್ಲಿ ಪಾಕ ಮಾಡ್ಕೊಳ್ಳಿ. ಚೆನ್ನಾಗಿ ಸ್ಟಿರ್ ಮಾಡ್ತಾ ಇರಬೇಕು. ಸೊ ಇದು ಆಲ್ಮೋಸ್ಟ್ ರೆಡಿ ಆಗ್ತಾಯಿದೆ ಬೆಲ್ಲ ಪಾಕ. ಈಗ ಏನೆಲ್ಲ ಪೌಡರ್ ಮಿಕ್ಸ್ ಆಗಿದೆ, ಡೇಟ್ಸ್ ಪೌಡರ್ ಹಾಗೆ ಡ್ರೈ ಫ್ರೂಟ್ಸ್ದು ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆದಾಗ ಲಡ್ಡು ರೀತಿಯಲ್ಲಿ ಉಂಡೆ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಇದು ಆಲ್ಮೋಸ್ಟ್ ರೆಡಿ ಆಗಿದೆ. ಸ್ವಲ್ಪ ಬಿಸಿ ಇರುವಾಗಲೇ ಉಂಡೆ ಮಾಡ್ಕೊಳ್ಳಿ. ಆಗ ಶೇಪ್ ಕೂಡ ಕರೆಕ್ಟಾಗಿರುತ್ತೆ. ಕೈಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೋಬೇಕು. ನೀವು ಏನಾದರೂ ಬೇರೆ ಮೋಲ್ಡ್ಸ್ ಯೂಸ್ ಮಾಡೋದಾದ್ರೂ ನೀವು ಆ ಶೇಪಲ್ಲಿ ಮಾಡ್ಕೋಬೋದು. ಸೊ ರೌಂಡ್ ಶೇಪ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಆಲ್ಮೋಸ್ಟ್ ರೆಡಿ ಆಗಿದೆ. ಈಗ ನಾನಿಲ್ಲಿ ಸ್ವಲ್ಪ ಡೆಸಿಕೇಟೆಡ್ ಕೊಕೊನಟ್ ಪೌಡರ್ ಇದೆ, ಇದಕ್ಕೆ ನಾನು ಹಾಗೆ ರೋಲ್ ಮಾಡ್ತಾಯಿದ್ದೀನಿ. ಹಾಗೆ 2 ಟೈಪ್ ಮಾಡಿದ್ದೀನಿ. ಒಂದು ಡೆಸಿಕೇಟೆಡ್ ಕೊಕೊನಟಲ್ಲಿ ರೋಲ್ ಮಾಡಿದ್ದು, ಹಾಗೆ ವಿತೌಟ್ ರೋಲ್. ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.